ನಮಸ್ತೆ ಮಾತೃಭೂಮಿ. ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಥೈರಾಯ್ಡ್ ಸಮಸ್ಯೆಗೆ ಹೇಳಿ ಗುಡ್ ಬೈ. ಆಯುರ್ವೇದದಲ್ಲಿ ಇದೆ ಸರಳ ಪರಿಹಾರ. ಹೈಪೋಥೈರಾಯ್ಡಿಸಮ್, ಹೈಪರ್ಥೈರಾಯ್ಡಿಸಮ್, ಥೈರಾಯ್ಡೈಟಿಸ್, ಥೈರೋಟಾಕ್ಸಿಕೋಸಿಸ್ ಹೀಗೆ ಥೈರಾಯ್ಡ್ ಗ್ರಂಥಿಯ ಬಗೆಗಿನ ಅನೇಕ ವ್ಯಾಧಿಗಳ ಬಗ್ಗೆ ಕೇಳಿರುತ್ತೀರಾ ಅಥವಾ ಅನುಭವಿಸುತ್ತಿರುತ್ತೀರಾ. ಇಂದಿನ ವಿಡಿಯೋದಲ್ಲಿ ಥೈರಾಯ್ಡ್ ಗ್ರಂಥಿಯ ಹೈಪೋ ಮತ್ತು ಹೈಪರ್ ಥೈರಾಯ್ಡಿಸಮ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ದೇಹವನ್ನೇ ನಿಯಂತ್ರಿಸುತ್ತೆ ಥೈರಾಯ್ಡ್. ಥೈರಾಯ್ಡ್ ಗ್ರಂಥಿ ಕುತ್ತಿಗೆಯ ಭಾಗದ ಬಟರ್ಫ್ಲೈ ಶೇಪಡ್ ಅಂದರೆ ಚಿಟ್ಟೆಯ ಆಕಾರದಲ್ಲಿರುವ ಒಂದು ಗ್ರಂಥಿ. ದೇಹದ ಮೆಟಬಾಲಿಸಮ್ ನಿಯಂತ್ರಣ ಇದರ ಅತ್ಯವಶ್ಯಕ ಕೆಲಸ. ಇದರಲ್ಲಿ ಅಸಮತೋಲನವಾದರೆ ತೂಕ ಹೆಚ್ಚುವುದು ಅಥವಾ ತೂಕ ಕಡಿಮೆಯಾಗುವುದು, ದಣಿವು, ಕೂದಲು ಉದುರುವುದು, ಹೀಟ್ ಆರ್ ಕೋಲ್ಡ್ ಸೆನ್ಸಿಟಿವಿಟಿ, ಮೂಡ್ ಸ್ವಿಂಗ್ಸ್ ಮುಂತಾದ ಸಮಸ್ಯೆಗಳು ಬರುತ್ತವೆ. ಏನಿದು ಹೈಪೋ ಅಥವಾ ಹೈಪರ್ ಥೈರಾಯ್ಡಿಸಮ್? ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಎಂಬುದು ಥೈರಾಯ್ಡ್ ಗ್ರಂಥಿಯ ಎರಡು ಮುಖ್ಯ ಸಮಸ್ಯೆಗಳು. ಸರಳವಾಗಿ ಹೇಳುವುದಾದರೆ ಥೈರಾಯ್ಡ್ ಹಾರ್ಮೋನ್ ಕಡಿಮೆಯಾಗಿರುವ ಸ್ಥಿತಿಯನ್ನು ಹೈಪೋ ಎಂದು, ಹೆಚ್ಚಾಗಿರುವ ಸ್ಥಿತಿಯನ್ನು ಹೈಪರ್ ಎಂದು ಕರೆಯಬಹುದು. ಥೈರಾಯ್ಡ್ ಗ್ರಂಥಿ ಮಾತ್ರವಲ್ಲ ಈ ಸ್ಥಿತಿಗಳಿಗೆ ಕಾರಣ. ಹೌದು, ಇದನ್ನು ನಿಯಂತ್ರಿಸುವ ಮುಖ್ಯ ವ್ಯವಸ್ಥೆ ಮೆದುಳಿನಲ್ಲಿರುವ ಪಿಟ್ಯೂಟರಿ ಮತ್ತು ಹೈಪೋಥಾಲಮಸ್ ಗ್ಲ್ಯಾಂಡ್ಗಳು. ಈ ನಿಯಂತ್ರಣ ವ್ಯವಸ್ಥೆಯನ್ನು ಹೈಪೋಥಾಲಮಸ್ ಪಿಟ್ಯೂಟರಿ ಥೈರಾಯ್ಡ್ ಗ್ಲ್ಯಾಂಡ್ ಆಕ್ಸಿಸ್ ಎಂದು ಕರೆಯುತ್ತಾರೆ. ಇದು ಹೇಗೆ ಕೆಲಸ ಮಾಡುತ್ತದೆ ಗೊತ್ತಾ? ಮೆದುಳಿನ ಹೈಪೋಥಾಲಮಸ್ ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಅದು ಬಂದು ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನು ತಲುಪುತ್ತಿದ್ದಂತೆ ಪಿಟ್ಯೂಟರಿ ಗ್ಲ್ಯಾಂಡ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಸುಲಭವಾಗಿ ಹೇಳಬೇಕೆಂದರೆ ಥೈರಾಯ್ಡ್ ತನ್ನ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡಲಿ ಎಂದು ಹೈಪೋಥಾಲಮಸ್ ಪಿಟ್ಯೂಟರಿ ಗ್ಲ್ಯಾಂಡ್ಗೆ ತಿಳಿಸುತ್ತದೆ ಮತ್ತು ಹೈಪೋಥಾಲಮಸ್ ನಿಂದ ಆದೇಶ ಬಂದ ತಕ್ಷಣ ಪಿಟ್ಯೂಟರಿ ಗ್ಲ್ಯಾಂಡ್ ತಾನು ಥೈರಾಯ್ಡ್ ಗ್ಲ್ಯಾಂಡ್ಗೆ ತಿಳಿಸುತ್ತದೆ. ಆಗ ಥೈರಾಯ್ಡ್ ಗ್ಲ್ಯಾಂಡ್ T3, T4 ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತದೆ. ಇಲ್ಲಿ ಈ ಮೂರು ಗ್ಲ್ಯಾಂಡ್ಗಳಲ್ಲಿ ಯಾವುದಾದರೂ ಒಂದು ಸರಿಯಾಗಿ ಕೆಲಸ ಮಾಡದೇ ಇದ್ದರೂ ಸಮಸ್ಯೆ ಖಂಡಿತ. ಇದನ್ನು ಸರಿಯಾಗಿ ತಿಳಿಯಲು ಆಯುರ್ವೇದ ವೈದ್ಯರು ಕೂಡ ಇಂದು ಬಯೋಟೆಕ್ನಾಲಜಿಯಿಂದ ಅತ್ಯಂತ ಆಧುನೀಕರಣಗೊಂಡಿರುವ ಲ್ಯಾಬ್ ಟೆಸ್ಟ್ಗಳಾದ ಥೈರಾಯ್ಡ್ ಪ್ರೊಫೈಲ್, ಫ್ರೀ T3, ಫ್ರೀ T4, ಆಂಟಿ TPOಗಳ ಸಹಾಯದಿಂದ ಚಿಕಿತ್ಸೆಯನ್ನು ಪರಿಣಾಮಕಾರಿಯಾಗಿ ನೀಡುತ್ತಿದ್ದಾರೆ. ಹೈಪೋಥೈರಾಯ್ಡಿಸಮ್ ಹೊಂದಿದೆ ಲಕ್ಷಣಗಳ ಸರಮಾಲೆ: ದೇಹದಲ್ಲಿ ದೌರ್ಬಲ್ಯ, ತೂಕ ಹೆಚ್ಚಾಗುವುದು, ಚಳಿ ಹೆಚ್ಚು ಅನಿಸುವುದು, ಕೂದಲು ಉದುರುವುದು, ಮುಖ ಊದಿರುವಂತೆ ಕಾಣುವುದು, ಮನಸ್ಸು ನಿಧಾನವಾಗುವುದು, ಮಲಬದ್ಧತೆ, ಹೆಚ್ಚು ನಿದ್ರೆ ಇವೆಲ್ಲ ಪ್ರಮುಖವಾಗಿವೆ. ಇನ್ನು ಹೈಪರ್ ಥೈರಾಯ್ಡಿಸಮ್ ಲಕ್ಷಣಗಳು ವಿಭಿನ್ನ. ತೂಕ ಕಡಿಮೆ ಮಾಡುವುದು, ಹೃದಯದ ವೇಗದ ಬಡಿತ, ಹೆಚ್ಚು ಬೆವರು, ಬಿಸಿ ಹೆಚ್ಚು ಅನಿಸುವುದು, ಕಳವಳ, ಕಡಿಮೆ ನಿದ್ರೆ, ಕೈನಡುಕ, ಹೆಚ್ಚು ಹಸಿವು. ಆಯುರ್ವೇದ ದೃಷ್ಟಿಯಲ್ಲಿ ಹೈಪೋಥೈರಾಯ್ಡಿಸಮ್ ಮಂದಾಗ್ನಿಯ ಜೊತೆಗೆ ಕಫದ ವೃದ್ಧಿ, ಹೈಪರ್ ಥೈರಾಯ್ಡಿಸಮ್ ತೀಕ್ಷ್ಣಾಗ್ನಿಯ ಜೊತೆಗೆ ಪಿತ್ತದ ವೃದ್ಧಿ. ಆಯುರ್ವೇದದ ಚಿಕಿತ್ಸೆಯನ್ನು ಗಮನಿಸಿದಾಗ ಹೈಪೋಥೈರಾಯ್ಡಿಸಮ್ ಕಾಯಿಲೆಗೆ ಮಂದವಾಗಿರುವ ಅಗ್ನಿ ಅಂದರೆ ಡೈಜೆಸ್ಟಿವ್ ಫೈರ್ ಅನ್ನು ಸ್ಟಿಮ್ಯುಲೇಟ್ ಮಾಡಿ ಸಮಾಗ್ನಿಯಾಗಿ ಪರಿವರ್ತಿಸಿ ಕಫವೃದ್ಧಿಯನ್ನು ಶಮನೌಷಧಿ, ಶೋಧನ ವಿಧಿಗಳಾದ ವಮನ ಎಂಬ ಪಂಚಕರ್ಮ ಚಿಕಿತ್ಸೆಗಳಿಂದ ಸುಲಭವಾಗಿ ಚಿಕಿತ್ಸೆಯನ್ನು ಕೊಡಬಹುದು. ಇನ್ನು ಹೈಪರ್ ಥೈರಾಯ್ಡಿಸಮ್ನಲ್ಲಿ ಅಗ್ನಿ ಅತ್ಯಂತ ತೀಕ್ಷ್ಣವಾಗಿದ್ದು ಶೀತವೀರ್ಯ ದ್ರವ್ಯಗಳ ಮೂಲಕ ಅದನ್ನು ಸಮಸ್ಥಿತಿಗೆ ತರಬೇಕಾಗುತ್ತದೆ. ಇನ್ನು ಪಿತ್ತ ದೋಷದ ಸಮತೋಲನಕ್ಕೆ ಶಮನೌಷಧಿ ಮತ್ತು ಶೋಧನಾ ಚಿಕಿತ್ಸೆಗಳಾದ ವಿರೇಚನ ಎಂಬ ಪಂಚಕರ್ಮ ವಿಧಿಯ ಮೂಲಕ ಸುಲಭವಾಗಿ ಚಿಕಿತ್ಸೆ ನೀಡಿ ವಾಸಿ ಮಾಡಬಹುದು. ಅನೇಕ ಔಷಧಿಗಳಾದ ಕಾಂಚನಾರ ಗುಗ್ಗುಲು, ನಿತ್ಯಾನಂದ ರಸ, ಹಂಸಪಾತ್ಯಾದಿ ಕಷಾಯ ಮುಂತಾದವು ಇಂತಹ ಸಂದರ್ಭಗಳಲ್ಲಿ ಉಪಯುಕ್ತ. ಇವುಗಳು ಕೇವಲ ಥೈರಾಯ್ಡ್ ಹಾರ್ಮೋನಿಗೆ ಪರ್ಯಾಯವಲ್ಲದೆ ಥೈರಾಯ್ಡ್ ಹೈಪೋಥಾಲಮಸ್ ಪಿಟ್ಯೂಟರಿ ಗ್ಲ್ಯಾಂಡ್ಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಕೂಡ ಸಹಕಾರಿ. ಬೇಕಿದೆ ಪಥ್ಯದ ಆಸರೆ: ಮೂಂಗ್ ದಾಲ್, ಸೊಪ್ಪುಗಳು, ಹಣ್ಣುಗಳು, ಕಪ್ಪು ಜೀರಿಗೆ, ಅಯೋಡಿನ್ ಇರುವ ಆಹಾರ, ಅಯೋಡೈಸ್ಡ್ ಉಪ್ಪು, ಸಮುದ್ರದ ಸಸ್ಯಗಳು ಮಿತವಾಗಿ, ಹಾಲು, ಮೊಸರು, ಸೆಲೆನಿಯಂ ಇರುವಂತಹ ಆಹಾರ, ಬಾದಾಮಿ, ಸೂರ್ಯಕಾಂತಿ ಬೀಜ, ಪ್ರೋಟೀನ್ ಆಹಾರ, ಹುರುಳಿ, ಹೆಸರು, ಕಡಲೆ, ಮೊಟ್ಟೆ, ವಿಟಮಿನ್ ಡಿ, ಬೆಳಗ್ಗಿನ ಸೂರ್ಯಕಿರಣ, ಫೈಬರ್ ಯುಕ್ತ ಆಹಾರ, ತರಕಾರಿ, ಹಣ್ಣುಗಳ ಬಳಕೆ ಜಾಸ್ತಿ ಮಾಡಿ. ಫಾಸ್ಟ್ ಫುಡ್, ಹೆಚ್ಚು ಸಕ್ಕರೆ, ಕೋಲ್ಡ್ ಡ್ರಿಂಕ್ಸ್, ಗೋಯಿಟ್ರೆಜೆನಿಕ್ ಆಹಾರ, ಕೋಸು, ಕಾಲಿಫ್ಲವರ್, ಸೋಯಾ, ಜಂಕ್ ಫುಡ್ಗಳ ಬಳಕೆ ಕಡಿಮೆ ಮಾಡಲೇಬೇಕು. ಇನ್ನು ಯೋಗ ಮತ್ತು ಜೀವನ ಶೈಲಿ ಬದಲಾವಣೆಯೇ ಒಂದು ಚಿಕಿತ್ಸೆ. ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಮುದ್ರಾಗಳ ಅಳವಡಿಕೆ ಅತ್ಯವಶ್ಯಕ. ಈ ವಿಷಯದಲ್ಲಿ ಏನಾದರೂ ಸಂಶಯಗಳಿದ್ದರೆ
ಆಯುರ್ ಪಾಂಚಜನ್ಯದ ವೈದ್ಯರನ್ನ ಸಂಪರ್ಕಿಸಿ. ಈ ಸಮಸ್ಯೆಗಳಲ್ಲಿ ಥೈರಾಯ್ಡ್ ಹಾರ್ಮೋನ್ ಅನ್ನು ಪರ್ಯಾಯವಾಗಿ ನೀಡುವುದು ಖಂಡಿತ ಏಕಮಾತ್ರ ಪರಿಹಾರವಲ್ಲ. ಮರೆತು ಹೋಗಿರುವ ಅಥವಾ ತನ್ನ ಕಾರ್ಯಕ್ಷಮತೆಯನ್ನು ಕಡಿಮೆಗೊಳಿಸಿರುವ ಗ್ಲ್ಯಾಂಡ್ಗಳನ್ನು ಪುನಃ ಬಡಿದೆಬ್ಬಿಸಿ ಕೆಲಸವನ್ನು ನೆನಪಿಸಲೇಬೇಕು. ಇದು ಕೇವಲ ಆಯುರ್ವೇದ ಚಿಕಿತ್ಸೆಯಿಂದ ಮಾತ್ರ ಸಾಧ್ಯ. ಇದಾಗಿತ್ತು ಮಿತ್ರರೇ ಹೈಪೋ ಮತ್ತು ಹೈಪರ್ ಥೈರಾಯ್ಡಿಸಂ ನ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.